ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ, ಅನುಭವ ಮಂಟಪ, ಲೋಕಸಭೆ, ಪಾರ್ಲಿಮೆಂಟ್, ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಆ ಮೂಲಕ ಬ್ರಹ್ಮಾಂಡದ ಲಾಂಛನ, ಸೃಷ್ಟಿಕರ್ತನ ಲಾಂಛನ, ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಇದು ವಿಶ್ವ ಸಂವಿಧಾನದ ಗ್ರಂಥವಾಗಿದೆ ಎಂದು ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಕೊಂಡರೆ ಸರ್ವರ ಕಲ್ಯಾಣವಾಗುತ್ತದೆ. ನಿನ್ನೆ ಮೊನ್ನೆ ಸಾಂಸ್ಕೃತಿಕ ನಾಯಕ, ಕನ್ನಡ ನಾಡು, ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಮಂತ್ರಿಯ ಪದವಿಯನ್ನು ಸ್ವೀಕರಿಸುತ್ತಿದ್ದಾಗ ಮಹಾತ್ಮ ಬಸವಣ್ಣನವರ ಹೆಸರಿನೊಂದಿಗೆ ತಮ್ಮ ಮಂತ್ರಿ ಸ್ಥಾನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಬಸವಣ್ಣನವರ ಹೆಸರಿನೊಂದಿಗೆ ಮಾಡಿದ್ದನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ಇದು ಇನ್ನೂ ಮುಂದಿನ ದಿನಗಳಲ್ಲಿ ದೇಶದ ರಾಜಧಾನಿ ನವದೆಹಲಿ ಪಾರ್ಲಿಮೆಂಟ್ನಲ್ಲಿ ಕೂಡ ಮಂತ್ರಿ ಪದವಿ ಸ್ವೀಕಾರ ಮಾಡ್ತಕ್ಕಂಥವರು, MLA ಆಗಲಿ, MP ಗಳಾಗಲಿ, ಪ್ರತಿಯೊಬ್ಬರು ಈ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಲಿಂಗ ಆಯತ ಧರ್ಮದ ಗ್ರಂಥದ ಮೇಲೆ ಪ್ರಮಾಣ ಮಾಡಿ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾಗುತ್ತದೆ. ಯಾಕೆಂದರೆ ಇಡೀ ಜಗತ್ತಕ್ಕೆ ಬೆಳಗುವ ಸೂರ್ಯನ ಬೆಳಕು ಪ್ರತಿಯೊಬ್ಬ ಮಾನವ ಜೀವಗಳಿಗೆ ಎಷ್ಟು ಬೇಕಾಗಿದೆಯಲ್ಲ, ಅಷ್ಟೇ ನಮ್ಮ ಬಸವಣ್ಣನವರು, ಶರಣರ, ಅಕ್ಕ ಮಹಾದೇವಿರವರ, ಅಲ್ಲಮಪ್ರಭುರವರ, ಸಿದ್ದರಾಮೇಶ್ವರವರ, ಮಡಿವಾಳ ಮಾಚಿ ತಂದೆರವರ, ಕಾಶ್ಮೀರದ ರಾಜ ಮಹಾದೇವಿ ದಂಪತಿಗಳವರ, ಅಫ್ಘಾನಿಸ್ತಾನ ಮುಸ್ಲಿಂ ಸೂಫಿ ಸಂತ್, ಎಲ್ಲ ವರ್ಗದವರು ಕೂಡಿ ಕಟ್ಟಿದ 97% ದುಡಿಯುವ ವರ್ಗದವರ ಈ ಗ್ರಂಥವಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತಿದ್ದೇನೆ. ಆದ್ದರಿಂದ ಒಂದು ಮಹಾತ್ಮ ಬಸವಣ್ಣನವರ ವಚನ, ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ, ಬೆಳಗಿದರೆ ಕನ್ನಡಿ ಅನಿಸಿತಯ್ಯ, ಅರಿತರೆ ಶರಣ, ಮರೆತರೆ ಮಾನವ, ಮರೆಯದೆ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅರ್ಥವಾಗುವುದಿಲ್ವಾ? ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಹೆಸರನ್ನು ಜಗತ್ತಿಗೆ ಪರಿಚಯಿಸ್ತಕ್ಕಂತಹ ರಾಜಕಾರಣಿಗಳ ಹೆಸರು ಅಮರವಾಗಿರುತ್ತದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಬಸವಣ್ಣನವರ ಭಾವಚಿತ್ರ ಹಾಕುವುದಾಗಲಿ, ಲಿಂಗಾಯತ ಧರ್ಮ, ಜಾತಿರಹಿತ ಧರ್ಮಕ್ಕೆ ಮಾನ್ಯತೆ ನೀಡಿದ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಶರಣಾರ್ಥಿಗಳು. ಮತ್ತು ವಿಧಾನಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಗ್ರಂಥದ ಮೇಲೆ ಪ್ರಮಾಣ ಮಾಡಿ ತಮ್ಮ ಕರ್ತವ್ಯ ಮಾಡಬೇಕಾಗುತ್ತದೆ. ಆ ದಿನಗಳು ಕೂಡ ಈಗ ಬಂದಿವೆ. ಇನ್ನು ಎಲ್ಲರೂ ಆ ದಿಕ್ಕಿಗೆ ಹೋಗಬೇಕಾಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ಮಾತ್ರ ಈ ದೇಶದಲ್ಲಿರ್ತಕ್ಕಂಥ ಜಾತೀಯತೆ, ಮೇಲು ಕೀಳು, ಭೇದ ಭಾವ, ಈ ಕಳ್ಳ ಸುಳ್ಳ, ಮೋಸ, ವಂಚನೆ ಯುವಕರನ್ನು ಒಂದು ಒಳ್ಳೆಯ ಜ್ಞಾನಕ್ಕೆ, ಸತ್ಯದ ಜ್ಞಾನಕ್ಕೆ ಬರಬೇಕಾದರೆ
ನಾನು ಮತ್ತೆ ಮತ್ತೆ ವಿಡಿಯೋಗಳ ಮೂಲಕ ಹೇಳುತ್ತೇನೆ, 2500 ವಚನಗಳಿವೆ. 100ಕ್ಕಿಂತ ಹೆಚ್ಚು ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರ ಅನುಭವದ ಮೂಲಕ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬರೆದಿರತಕ್ಕಂಥ ವಚನಗಳು ಇದರಲ್ಲಿವೆ. ಈಗ ಬಸವಣ್ಣನವರು ಹೇಳುತ್ತಾರೆ, ಕನ್ನಡಿ ನೋಡುವ ಅಣ್ಣಗಳಿರ ಲಿಂಗವ ನೋಡಿರೆ. ಅಂದರೆ ನಮ್ಮೊಳಗಿನ ದೇವನ ಕಡೆ ಕೂಡ ನಾವು ಲಕ್ಷ್ಯ ಹಾಕುತ್ತಾ ಇರಬೇಕಾಗುತ್ತದೆ. ಹೊರಗಡೆ ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ಯಾರಿಗೂ ಕೂಡ ದೇವರು ಸಿಕ್ಕಿಲ್ಲ, ಇನ್ನು ಮುಂದೆ ಕೂಡ ಸಿಗುವುದಿಲ್ಲ. ಜೀವಗಳಲ್ಲಿ ದೇವರನ್ನು ಕಂಡು ನಮ್ಮ ಕುಟುಂಬದವರ ಬಗ್ಗೆ ನಾವು ಎಷ್ಟು ಒಳ್ಳೆಯದು ಬಯಸ್ತೇವಲ್ಲ, ಅದೇ ರೀತಿ ಎಲ್ಲರ ಬಗ್ಗೆ ಕೂಡ ಈ ಜಗತ್ತವೇ ಒಂದು ಪರಿವಾರವಿದೆ ಎಂದು ಹೇಳುತ್ತದೆ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಅಣ್ಣ ಬಸವಣ್ಣನವರು ಮತ್ತು ಶರಣರ ವಚನಗಳು. ಆದರೆ ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ನೋಡಿ ಎಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿದಾರಲ್ಲ. ಈಗ ನಾವು ಪ್ರಸಾದ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಸಾದ ತೆಗೆದುಕೊಳ್ಳುವ ತಟ್ಟೆ ಒಂದು ವೇಳೆ ಶುದ್ಧವಾಗಿದ್ದಿಲ್ಲ, ಸ್ವಚ್ಛವಾಗಿದ್ದಿಲ್ಲ ಅಂದರೆ ನಮ್ಮ ಆರೋಗ್ಯಕ್ಕೆ ಹಾನಿಕರ. ಅದೇ ರೀತಿ ನಮ್ಮ ಮುಖವನ್ನು ನೋಡಿಕೊಳ್ಳಲು ಕನ್ನಡಿ ಮೇಲೆ ಧೂಳದ ಅಂತ ತಿಳ್ಕೊಳ್ಳಿ, ಆವಾಗ ನಮಗೆ ಮುಖ ಸರಿಯಾಗಿ ಕಾಣುವುದಿಲ್ಲ. ಈ ತಟ್ಟೆ ಆಗಲಿ ಆ ಕನ್ನಡಿ ಆಗಲಿ ಸರಿಯಾಗಿ ಸ್ವಚ್ಛ ಮಾಡಿದಾಗ ಮಾತ್ರ ನಮಗೆ ನಮ್ಮ ಮುಖ ಸರಿಯಾಗಿ ಕಂಡು ಬರುತ್ತದೆ. ನಮ್ಮ ಪ್ರಸಾದ ತೆಗೆದುಕೊಳ್ಳುವ ತಟ್ಟೆ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ. ಇಂತಹ ಉದಾಹರಣೆಗಳನ್ನ ಕೊಟ್ಟು ಈ ಜಗತ್ತದಲ್ಲಿ ಯಾರಾದರೂ ನಮ್ಮನ್ನು ಈ ಮಾನವನ ಮಂಗ್ಯನ ಒಂದು ಕೆಟ್ಟ ಗುಣಗಳಿಗೆ ಸುಧಾರಿಸುವ ಪ್ರಯತ್ನ ಪಟ್ಟವರು ಇದೇ ಬ್ರಹ್ಮಾಂಡದಲ್ಲಿ ಬಸವ ಕಲ್ಯಾಣದ ಶರಣರೆಂದು ಹೇಳಲು ನಾವು ಹೆಮ್ಮೆ ಪಡಬೇಕಾಗುತ್ತದೆ. ಯಾಕೆಂದರೆ ವಚನಗಳನ್ನು ತಾವೆಲ್ಲರೂ ಓದಿದರೆ ಮಾತ್ರ ಈ ನನ್ನ ಭಾವನೆಯನ್ನು ಬರ್ತಾ ಇದೆಯಲ್ಲ ಅದು ನಿಮಗೂ ಕೂಡ ಬರ್ಬೋದು. ಆದರೆ ಹೃದಯ ತುಂಬಿ ನಾವು ವಚನಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂಥೇಳಿ ನನ್ನ 27 ವರ್ಷದ ಅನುಭವ. ಭಾಂಡ ಒಂದೇ ಭಾಜನ ಒಂದೇ. ಒಂದು ವೇಳೆ ಅವೆಲ್ಲಕ್ಕೂ ನಾವು ಶಿಸ್ತುವಾಗಿ ಸರಿಯಾಗಿ ಇಟ್ಕೊಂಡಾಗ, ಮನೆಗಳಾಗಲಿ ಪ್ರತಿಯೊಂದು ಸ್ವಚ್ಛತೆ ಇಟ್ಕೊಳ್ಳುವಾಗ, ಅಂದರೆ ನಾವು ಬದುಕಲಿಕ್ಕೆ ಒಂದು ವಾತಾವರಣ ಒಳ್ಳೆಯದಾಗಿರುತ್ತದೆ. ಒಂದು ವೇಳೆ ನಾವು ಹೊರಗೂ ಕಸ ಹಾಕೋದು, ಒಳಗೂ ಕಸ ಹಾಕಿದರೆ ಎಲ್ಲ ಕಡೆ ಆರೋಗ್ಯ ಹಾಳಾಗಿ ನಾವು ಬೇಗನೆ ಸೃಷ್ಟಿಕರ್ತನನ್ನು ಅರಿಯದೆ ಹಾಗೆಯೇ ಬಂದು ಹಾಗೆ ಹೋಗಬೇಕಾಗುತ್ತದೆ. ಆ ರೀತಿ ಅರಿತರೆ ಶರಣ, ಮರೆತರೇ ಮಾನವ. ನೋಡಿ, ಅರಿತುಕೊಂಡು ಬದುಕ್ತಕ್ಕಂಥವನಿಗೆ ದೇವರನ್ನು ಅಂತರಂಗದಲ್ಲಿಯೇ ಹುಡುಕುತ್ತಾನೆ, ಅಂತರಂಗದಲ್ಲಿಯೇ ನಂಬುತ್ತಾನೆ, ಅಂತರಂಗದಲ್ಲಿಯೇ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಅವನು ಬದುಕುತ್ತಾನೆ. ಆವಾಗ ಅವನಿಗೆ BP ಆಗಲಿ, ಶುಗರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಅನೇಕ ರೋಗಗಳಿಂದ ಕೂಡ ಮುಕ್ತಿ ಪಡೆಯಲು ಬರುತ್ತದೆ. ಮತ್ತು ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಅನುಭವ ಈ ವಚನಗಳನ್ನು ಓದಿದ ಬಳಿಕ. ಅರಿತರೆ ಶರಣ, ಮರೆತರೆ ಮಾನವ, ಮರೆಯದೇ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಈ ಇಷ್ಟಲಿಂಗದ ಮೂಲಕ ನಮ್ಮ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸುವುದೇ ಶರಣ. ಶರಣೆಂದರೆ ಬಹಳ ಜಡ ಏನೂ ಇಲ್ಲ, ಬಹಳ ಸರಳವಾಗಿದೆ, ನಮಗೆಲ್ಲ ಉಳಿತಾಯವಾಗಲಿದೆ ಅಂತ ಹೇಳ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ಬಸವ ಈ ಥರ ನಾವು ದಿನನಿತ್ಯ 24 ತಾಸದಲ್ಲಿ ಗಂಟೆಗಳಲ್ಲಿ
ಒಂದು 5-10 ನಿಮಿಷ ಸಮಯ ಕೊಟ್ಟಿದ್ದರೆ ನಿಜವಾಗಿರ್ತಕ್ಕಂಥ ದೇವನ ದರ್ಶನಕ್ಕೆ ನಾವು ಎಲ್ಲಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ಎಂದು ಹೇಳುತ್ತಾ, ತಮ್ಮೆಲ್ಲರ ಹೃದಯಕ್ಕೆ ಕನ್ನಡದ ವಚನಗಳು, ಕನ್ನಡದ ಶರಣರ ಅನುಭವದ ವಿಚಾರಗಳು ಮನಕ್ಕೆ ತಟ್ಟಿದೆ ಆದರೆ ಈ ಕ್ಷಣದಿಂದಲೇ ನಾವು ಮೂಢರೂಢಿ ಹಲವು ದೈವಗಳ ಬೆನ್ನು ಹತ್ತುವುದನ್ನು ಬಿಟ್ಟರೆ ಮಾತ್ರ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಬದುಕು ಆಗಲಿದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಬಸವಣ್ಣನ ನಾಡು, ಅನುಭವ ಮಂಟಪದ ನಾಡು, ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.